ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಈಗಾಗಲೇ ನಡೆದಿರುವಂತಹ ಘಟನೆಯ ಕಾನೂನು ಪ್ರಕರಣ ವಿಚಾರಕ್ಕೆ ಬರೋದಾದ್ರೆ ಅದರಿಂದಾಗಿ ಅವರ ಸಿನಿಮಾಗಳು ಬಿಡುಗಡೆ ಆಗ್ಬೇಕಿದ್ದ ಸಮಯದಲ್ಲಿ ಬಿಡುಗಡೆ ಆಗ್ಲಿಲ್ಲ. ಹಾಗೂ ಅದು ಅವರಿಗಾದ ನಷ್ಟಕ್ಕಿಂತ ಹೆಚ್ಚಾಗಿ 2024ರಲ್ಲಿ ಕನ್ನಡ ಚಿತ್ರರಂಗಕ್ಕಾದಂತಹ ನಷ್ಟ ಅಂತ ಕೂಡ ಹೇಳ್ಬೋದು. ಎಲ್ಲಾ ವಿಚಾರವನ್ನ ಬದಿಗೊತ್ತಿ ಕನ್ನಡ ಚಿತ್ರರಂಗದ ದೃಷ್ಟಿಯಲ್ಲಿ ಖಂಡಿತವಾಗಿ 2024ರಲ್ಲಿ ಡೆವಿಲ್ ಸಿನಿಮಾ ಒಂದೊಳ್ಳೆ ಕಲೆಕ್ಷನ್ ಮಾಡುವಂತಹ ಸಿನಿಮಾ ಆಗಿ ಕಾಣಿಸ್ಕೊಳ್ಬೇಕಾಗಿತ್ತು. ಆದ್ರೆ ಅದು ಮಿಸ್ ಆಯ್ತು. ಇನ್ನು 2025ರಿಂದ ಪ್ರಾರಂಭಿಸಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗಳ ರೋಡ್ ಮ್ಯಾಪ್ ಯಾವ ರೀತಿ ಇರಬಹುದು ಹಾಗೂ ಫ್ಯೂಚರ್ ಯಾವ ರೀತಿ ಕಾಣಿಸಬಹುದು ಅನ್ನೋದ್ರ ಬಗ್ಗೆ ನಮ್ಗೆ ಇರುವಂತಹ ಕೆಲವೊಂದು ಲೆಕ್ಕಾಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ ಮುಂದೆ ವ್ಯಕ್ತಪಡಿಸೋದಕ್ಕೆ ಹೊರಟಿದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ರೋಡ್ ಮ್ಯಾಪ್ ಆಫ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಮೊದಲನೇದಾಗಿ ಹೇಳೋದಾದ್ರೆ ಈಗ ಮಿಲನ ಪ್ರಕಾಶ್ ನಿರ್ದೇಶನದಲ್ಲಿ ಡೆವಿಲ್ ಸಿನಿಮಾ ಮೂಡ್ ಬರ್ತಾ ಇದೆ. ಈಗಾಗಲೇ ಒಂದು ಸ್ಕೆಡ್ಯೂಲ್ ಚಿತ್ರೀಕರಣ ಮುಗಿದಿದೆ. ಎಲ್ಲ ಅನ್ಕೊಂಡಂತೆ ನಡೆದ್ರೆ ಈ ಸಿನಿಮಾದ ಚಿತ್ರೀಕರಣ ಮೇ ತಿಂಗಳ ಒಳಗಾಗಿ ಮುಗಿಬಹುದು ಅನ್ನುವಂತಹ ಅನಿಸಿಕೆ ಗಾಂಧಿನಗರದ ಮೂಲಗಳಿಂದ ಬಂದಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಮುಗಿಸ್ಕೊಂಡು ಸಿನಿಮಾ ದಸರಾ ಸಮಯಕ್ಕೆ ರಿಲೀಸ್ ಆಗಬಹುದು. ಸಿನಿಮಾ ಮಾಸ್ ಕಮರ್ಷಿಯಲ್ ಜಾನರ್ಗೆ ಸೇರಿದೆ ಅಥವಾ ಸೇರಲಿದೆ ಅನ್ನೋದನ್ನ ನಾವೀಗಾಗಲೇ ಬಿಡುಗಡೆ ಆಗಿರುವಂತಹ ವಿಡಿಯೋ ತುಣುಕುಗಳನ್ನ ನೋಡಿನೇ ನಿರ್ಧಾರ ಮಾಡಬಹುದಾಗಿದೆ. ರಾಬರ್ಟ್ ಆದ್ಮೇಲೆ ದರ್ಶನ್ ಅವರು ಈ ರೀತಿ ಮಾಸ್ ಹಾಗೂ ಕಮರ್ಷಿಯಲ್ ಅವತಾರದಲ್ಲಿ ಒಂದು ಸ್ಟೈಲಿಶ್ ಪಾತ್ರದಲ್ಲಿ ಕಾಣಿಸ್ಕೋತಾ. ಹೀಗಾಗಿ ಈ ಸಿನಿಮಾ ಅವರ ಅಭಿಮಾನಿಗಳಿಗೆ ಇಷ್ಟ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಅದರ ಜೊತೆಗೆ ಪ್ರಕಾಶ್ ಹಾಗೂ ದರ್ಶನ್ ಅವರ ಕಾಂಬಿನೇಷನ್ ನ ಹಿಂದಿನ ಸಿನಿಮಾನ ಹಾಗೂ ಅದರ ರಿಸಲ್ಟ್ ನ ತಾಳೆ ಹಾಕಿ ನೋಡಿದ್ರೆ ತಾರಕ್ ಅಂತಹ ಒಳ್ಳೆ ರಿಸಲ್ಟ್ ಅನ್ನೇನು ಕೊಟ್ಟಿರ್ಲಿಲ್ಲ. ಸೊ ಈ ಸಿನಿಮಾದ ಲೆಕ್ಕಾಚಾರ ಏನಾಗ್ಬೋದು ಅಂತ ನಾವು ಕಾದೇ ನೋಡ್ಬೇಕಾಗಿದೆ. ಆದ್ರೂ ಕೂಡ ಈ ಎಲ್ಲಾ ಘಟನೆಗಳು ನಡೆದ ನಂತರ ರಿಲೀಸ್ ಆಗ್ಬೇಕಾಗಿರುವಂತಹ ದರ್ಶನ್ ಅವರ ಮೊದಲ ಸಿನಿಮಾ ಇದಾಗಿರೋದ್ರಿಂದ ರಿಸಲ್ಟ್ ಉಲ್ಟಾ ಪಲ್ಟಾ ಆಗ್ಬೋದು. ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಮ್ ಬ್ಯಾಕ್ ಮಾಡೋದ್ರಲ್ಲಿ ಕಿಂಗ್ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಹಾಗೂ ಅವರ ಅಭಿಮಾನಿಗಳು ಕಷ್ಟದ ಸಮಯದಲ್ಲಿ ಯಾವತ್ತೂ ಕೂಡ ಅವ್ರ ಕೈಯನ್ನ ಬಿಟ್ಟಿಲ್ಲ. ಇನ್ನು ಡೆವಿಲ್ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮುಂದಿನ ಸಿನಿಮಾ ವೀರ ಸಿಂಧೂರ ಲಕ್ಷ್ಮಣನ ಜೀವನ ಗಾಥೆಯನ್ನ ಆಧರಿಸಿರೋದು. ತರುಣ್ ಸುಧೀರ್ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ. ಸ್ವಾತಂತ್ರ್ಯ ಹೋರಾಟಗಾರನ ಪಾತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಾವ ರೀತಿ ಪರಕಾಯ ಪ್ರವೇಶ ಮಾಡಿದಂತೆ ನಟನೆ ಮಾಡ್ತಾನೆ ಅನ್ನೋದನ್ನ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ನೋಡಿದೀವಿ. ಇನ್ನು ತರುಣ್ ಸುಧೀರ್ ಅವರು ಹಾಗೂ ದರ್ಶನ್ ಅವರು ಇಬ್ರು ಕೂಡ ಕಾಟೇರ ಅನ್ನುವಂತಹ ಪ್ಯೂರ್ ಸೂಪರ್ ಹಿಟ್ ಸಿನಿಮಾನ ನೀಡಿರುವಂತಹ ಜೋಡಿ. ಇವರಿಬ್ಬರನ್ನ ಮತ್ತೆ ಒಂದೇ ಸಿನಿಮಾದಲ್ಲಿ ನೋಡೋದಕ್ಕೆ ಇಷ್ಟಪಡ್ತಿದ್ದ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಹಾಗೂ ಡೆವಿಲ್ ನಂತರ ದರ್ಶನ್ ಅವರ ಸಿನಿಮಾಗಳ ರೋಡ್ ಮ್ಯಾಪ್ ನಲ್ಲಿ ಈ ಸಿನಿಮಾ ಬಂದ್ರೇನೆ ಬೆಟರ್ ಅನ್ನೋದು ಕೂಡ ಗಾಂಧಿನಗರದ ಲೆಕ್ಕಾಚಾರ ಆಗಿದೆ. ಆರಂಭದಲ್ಲಿ ಈ ಸಿನಿಮಾಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ನಿರ್ಮಾಪಕರಾಗಿದ್ರು. ಆದ್ರೆ ದರ್ಶನ್ ಅವರು ಹಾಗೂ ಅವರ ನಡುವೆ ನಡೆದಂತಹ ಕೆಲವೊಂದು ಅಹಿತಕರ ಘಟನೆಗಳಿಂದಾಗಿ ಈಗ ಈ ಸಿನಿಮಾಗೆ ದರ್ಶನ್ ಅವರಿಗೆ ಕ್ರಾಂತಿ ಹಾಗೂ ಯಜಮಾನ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ ಶೈಲಜಾ ನಾಗರ್ ಅವರು ನಿರ್ಮಾಪಕಿಯಾಗಿ ಬಂದಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವೀರ ಸಿಂಧೂರ ಲಕ್ಷ್ಮಣನ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಲಾಗುವಂತಹ ಸಾಕಷ್ಟು ಪೋಸ್ಟ್ ಗಳು ಲೀಕ್ ಆಗಿ ವೈರಲ್ ಆಗಿದ್ವು. ಅದನ್ನ ನೋಡಿದ್ರೆ ಸಿನಿಮಾದ ಆರಂಭಿಕ ಚಿತ್ರೀಕರಣ ಅಥವಾ ಪೋಸ್ಟರ್ ಫೋಟೋ ಶೂಟ್ ಪ್ರಾರಂಭ ಆಗಿರಬಹುದು ಅನ್ನೋದು ನಮ್ಮ ಲೆಕ್ಕಾಚಾರ. ಏನಿಲ್ಲ ಅಂದ್ರೂ ಆಗಸ್ಟ್ ತಿಂಗಳ ಆಸುಪಾಸ್ನಲ್ಲಂತೂ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಪಕ್ಕಾ ಅಂತ ಹೇಳ್ಬೋದು. ಈ ವರ್ಷದ ಅಂತ್ಯದಲ್ಲಿ ಅಥವಾ ಮುಂದಿನ ವರ್ಷದ ಫಸ್ಟ್ ಕ್ವಾರ್ಟರ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಡ್ವಾನ್ಸ್ ಅನ್ನ ವಾಪಸ್ ಕೊಟ್ಟಿದ್ರು. ಕೆಲವೊಂದು ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಸುದ್ದಿಗೆ KVN ಪ್ರೊಡಕ್ಷನ್ಸ್ ಹಾಗೂ ದರ್ಶನ್ ಪ್ರೇಮ್ ಅವರ ಕಾಂಬಿನೇಷನ್ ಸಿನಿಮಾ ಕೂಡ ಸೇರ್ಕೊಂಡಿತ್ತು. ಅದರಲ್ಲೂ ವಿಶೇಷವಾಗಿ ಸಾಕಷ್ಟು ಕಾಂಟ್ರವರ್ಸಿ ಆದ ನಂತರ ಪ್ರೇಮ್ಸ್ ಜೊತೆಗಿನ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿತು ಅಂತ ಹೇಳ್ಬೋದು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬಂದಿದ್ದ ಸುದ್ದಿಯಿಂದಾಗಿ ಪ್ರತಿಯೊಬ್ರು ಕೂಡ ನಿರಾಸೆಗೆ ಜಾರಿದ್ರು. ಬಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬರ್ಡೇ ದಿನ ಫಿಲಂ ಬಂದೇ ಬರುತ್ತೆ, ಗಾಳಿ ಸುದ್ದಿ ಕಿವಿ ಕೊಡಬೇಡಿ ಅನ್ನುವಂತಹ ರೀತಿಯಲ್ಲಿ ಪ್ರೇಮ್ಸ್ ಕೊಟ್ಟಿದ್ದ ಸೂಚನೆ ಅಭಿಮಾನಿಗಳ ಮುಖದಲ್ಲಿ ಮತ್ತೊಮ್ಮೆ ಮಂದಹಾಸವನ್ನ ಮೂಡೋ ಹಾಗೆ ಮಾಡ್ಬಿಟ್ಟಿತ್ತು. ಬಹುಶಃ KVN ಪ್ರೊಡಕ್ಷನ್ ಅಡಿಯಲ್ಲಿ ಈಗಾಗಲೇ KD, ಟಾಕ್ಸಿಕ್ ಹಾಗೂ ಜನನಾಯಕನ್ ಸಿನಿಮಾಗಳ ಪ್ರೊಡಕ್ಷನ್ ಕಾರ್ಯ ನಡೀತಿರುವಂತಹ ಕಾರಣದಿಂದಾಗಿ ಪ್ರೊಡಕ್ಷನ್ ಹೌಸ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ದೇಶಕ ಪ್ರೇಮ್ಸ್ ಅವರು ಈ ನಿರ್ಧಾರ ತೆಗೆದುಕೊಂಡಿರಬಹುದು ಅನ್ನೋದು ನಮ್ಮ ಅನಿಸಿಕೆ. ಯಾಕಂದ್ರೆ ಎಷ್ಟೇ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿದ್ರು ಕೂಡ ಅಷ್ಟೊಂದು ದೊಡ್ಡ ಬಿಗ್ ಬಡ್ಜೆಟ್ ಸಿನಿಮಾಗಳನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳು ಕಂಡು ಬಂದೇ ಬರುತ್ತೆ. ಅದು ಕಾಣದೇ ಇರ್ಲಿ ಅನ್ನುವಂತಹ ಕಾರಣಕ್ಕಾಗಿ ಸಿನಿಮಾದ ಚಿತ್ರೀಕರಣವನ್ನ ಮುಂದೂಡಲಾಗಿದೆ ಅಂತ ಇಲ್ಲಿ ಹೇಳಿರಬಹುದು. ಹನುಮಂತನಿಗೆ ಸಂಬಂಧಪಟ್ಟಂತೆ ಟೈಟಲ್ ಕೂಡ ಇರುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಸಿನಿಮಾ ಒಂದು ಸೋಷಿಯಲ್ ಮೆಸೇಜ್ ನೀಡುವಂತಹ ನಿಟ್ಟಿನಲ್ಲಿ ಮೂಡಿ ಬರಬಹುದು ಅನ್ನೋದು ಕೂಡ ಒಂದು ಚಾಲ್ತಿಯಲ್ಲಿರುವಂತಹ ಚರ್ಚೆ ಆಗಿದೆ.
ಇದಾದ್ಮೇಲೆ ನಮಗೆ ಕಾಣಿಸೋದು ಮೋಸ್ಟ್ ಪ್ರಾಬಬ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದಿನಕರ್ ತೂಗ್ದೀಪ್ ಅವರ ನಿರ್ದೇಶನದಲ್ಲಿ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಕಾಂಬಿನೇಷನ್. ಯಾಕಂದ್ರೆ ಇದುವರೆಗೂ ಕೂಡ ಚಿತ್ರರಂಗದಲ್ಲಿ ಅಣ್ಣ ತಮ್ಮ ಬಂದಾಗ್ಲೆಲ್ಲ ಒಂದು ಒಳ್ಳೆ ಸಿನಿಮಾ ಆಗಿರ್ಬೋದು ಅಥವಾ ಬಾಕ್ಸ್ ಆಫೀಸ್ ನಲ್ಲಿ ಸುನಾಮಿ ಆಗಿರ್ಬೋದು, ಇವೆರಡನ್ನೂ ನಾವು ಕಂಡಿದೀವಿ. ಅದು ನವಗ್ರಹ ಆಗಿರ್ಬೋದು ಅಥವಾ ಬ್ಲಾಕ್ ಬಸ್ಟರ್ ಸಾರಥಿ ಆಗಿರ್ಬೋದು. ನಾನ್ ಕೂಡ ದರ್ಶನ್ ಅವರ ಜೊತೆಗೆ ಸಿನಿಮಾ ಮಾಡೋದಕ್ಕೆ ಕಾತುರನಾಗಿದ್ದೀನಿ ಹಾಗೂ ಕತೆ ಕೂಡ ಇದೆ ಅಂತ ಈ ಹಿಂದೆ ನನ್ನ ಇಂಟರ್ವ್ಯೂ ನಲ್ಲೇ ದಿನಕರ್ ತೂಗ್ದೀಪ್ ಅವರು ಈ ಸಾಧ್ಯತೆಯನ್ನ ಪುಷ್ಟೀಕರಿಸಿದ್ರು. ಹೀಗಾಗಿ ಅಣ್ಣ ತಮ್ಮ ಒಂದಾದ್ರೆ ಸಿನಿಮಾ 2026 ಕೊನೆಯ ಭಾಗದಲ್ಲಿ ಅಥವಾ 2027 ಆರಂಭದಲ್ಲಿ ಪ್ರಾರಂಭ ಆಗ್ಬೋದು. ಇದನ್ ಬಿಟ್ರೆ ಸೂರಪ್ಪ ಬಾಬು ಅವರಿಗೆ ಹಿಂದಿರುಗಿಸಿರುವಂತಹ ಅಡ್ವಾನ್ಸ್ ಹಣವನ್ನ ಮತ್ತೆ ಪಡ್ಕೊಂಡ್ರೆ ಅಲ್ಲಿ ಕೂಡ ಒಂದು ಸಿನಿಮಾನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಸದ್ಯಕ್ಕೆ ಮೊದಲ ಹಂತದಲ್ಲಿ ಇವಿಷ್ಟು ಸಿನಿಮಾಗಳು ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರೋಡ್ ಮ್ಯಾಪ್ ನಲ್ಲಿ ಕಾಣಬಹುದಾಗಿದೆ. ದರ್ಶನ್ ಅವರ ಮುಂಬರುವಂತಹ ಸಿನಿಮಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾವು ಮಾಡುವಂತಹ ಕಂಟೆಂಟ್ ಗಳು ನಿಮ್ಗೆ ಇಷ್ಟ ಆದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.